ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಒನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಆಗಿರ್ತಾರೆ. ಮಕ್ಳಿಗೂ ಸ್ಕೂಲ್ ಹಾಲಿಡೇ ಇರುತ್ತಲ್ವ, ಸೊ ಹಾಗಾಗಿ ಒನ್ ಡೇ ಟ್ರಿಪ್ಪಿಗೆ ಹೋಗೋಣ ಅಂತೇಳಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಎಲ್ಲಿಗೆ ಹೋಗಿದ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗಲೇ ಆ ವಿಡಿಯೋಸ್ನೆಲ್ಲ ನೋಡ್ಬೋದು. ಸೊ ನಮ್ಮೂರು ಹೊಸಪೇಟೆ ಆಗಿರೋದ್ರಿಂದ ಹಂಪಿನ ನಾವು ಸಿಕ್ಕಾಪಟ್ಟೆ ಸಲ ನೋಡಿದ್ದೀವಿ ಕೂಡ. ಬಟ್ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಕೆಲವೊಂದು ದೇವಾಲಯಗಳಾಗಿರ್ಬೋದು, ಆ ಥರದ್ದು ನಾವು ಜಾಸ್ತಿನೂ ನೋಡೇ ಇಲ್ಲ. ಸೊ ಪಕ್ಕದಲ್ಲಿದ್ದೀವಿ ಅಂತಂದ್ರೂ ನೋಡೋಕ್ಕಾಗಿಲ್ಲ. ಸೊ ಇವಾಗ ಕಾಲ ಕೂಡ ಬಂದಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೇಳು, ಅಲ್ಲೈತಾ ಹೇಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಫಸ್ಟು ನಾವು ಬಂದಿದ್ದು ಬುಕ್ಸಾಗರಕ್ಕೆ. ಬುಕ್ಸಾಗರದಲ್ಲಿ 7 ಹೆಡೆ ನಾಗಪ್ಪ ಇದೆ. ತುಂಬ ಪುರಾತನವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಈವನ್ ಜಿ ಕನ್ನಡದಲ್ಲಿ ಬರ್ತಾರಲ್ಲ ಗುರೂಜಿಗಳು, ಆನಂದ್ ಗುರೂಜಿಗಳು, ಸೊ ಅವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ನಾವು ಫಸ್ಟ್ ಟೈಮ್ ಬಂದಾಗ ಏನೂ ಇಂಪ್ರೂವ್ಮೆಂಟ್ ಆಗಿರಲ್ಲ, ಬಟ್ ಈ ಟೈಮ್ ಬಂದಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಆವಾಗೆಲ್ಲ ಮಣ್ಣಿನ ರೋಡ್ ಇತ್ತು, ಇವಾಗೆಲ್ಲ ಕಾಂಕ್ರೀಟ್ ಹಾಕಿ ಮೇಲ್ಗಡೆ ಎಲ್ಲ ರೂಫ್ ಹಾಕಿದ್ದಾರೆ. ಸೊ ಅಲ್ಲ ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಆದ್ರೂ ಸ್ವಲ್ಪ ಮಾಡಿಕೊಂಡೆ. ಅಲ್ಲಿ ಇದೆಲ್ಲ ಇವಾಗ ಏನು ಮಾಡಿರಲಿಲ್ಲ. ಸೊ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ನಾಗಪ್ಪನ ಕಟ್ಟೆ ಹತ್ರ ಅಥವಾ ನಾಗಪ್ಪನ ದೇವಸ್ಥಾನಕ್ಕೆ ಹೋಗಬಾರ್ದು. ಅಲ್ಲಿ ಈವನ್ ಬರೆದಿದ್ರು ಕೂಡ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ಅಂತ. ಗೊತ್ತಿಲ್ಲ ನನಗೆ. ಈ ವ್ಲಾಗೇ ಒಂದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈ ವ್ಲಾಗಲ್ಲಿ ನಾನು ಹೋಗಿರೋ ಎಲ್ಲ ದೇವಸ್ಥಾನಗಳು ತುಂಬಾ ಪವರ್ಫುಲ್. ನಾವೇನೇ ಅಂದ್ಕೊಂಡಿದ್ರು ಅದು ನೆರವೇರುತ್ತೆ. ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತೆ 100%. ಸೊ ಇಲ್ಲೇ ಹೊರಗಡೆ ಅರಳಿ ಮರ ಇದೆ. ಅಲ್ಲಿಗೆ ಅವರವರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಆಗಲಿ ಅಂತೇಳಿ ಕಾಯಿ ಕಟ್ಟಿದ್ದಾರೆ, ಆಮೇಲೆ ತೊಟ್ಲಗಳೆಲ್ಲ ಕಟ್ಟಿದ್ದಾರೆ. ಸೊ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಿದ ಮೇಲೆ ಇಲ್ಲಿ ಬಂದು ದೇವರಿಗೆ ಏನನ್ನು ಹರಕೆ ಹೊತ್ಕೊಂಡಿರ್ತಾರೋ ಅದನ್ನೆಲ್ಲ ಪೂರೈಸ್ತಾರೆ. ಬುಕ್ಸಾಗರ ನೋಡಿಕೊಂಡು ಮುಂದೆ ಬಂದಿದ್ದು ದುರ್ಗಾ ಕೋಟೆ ಅಂತ. ಅಲ್ಲಿ ವಾಲಿ ಕೀಲ ಇದೆ. ಸೊ ರಾಮಾಯಣ ಅಂತ ಬಂದಾಗ ಹಂಪಿಯಲ್ಲೂ ಕೂಡ ರಾಮ ಲಕ್ಷ್ಮಣರು ಇದ್ದು ಹೋಗಿದ್ದಾರೆ ಅನ್ನೋ ಕುರುಹುಗಳು ಇದೆ. ಆಂಜನೇಯ ಹುಟ್ಟಿದ್ದು, ಜೊತೆಗೆ ವಾಲಿ, ಸುಗ್ರೀವ, ಕಿಷ್ಕಿಂಧ ರಾಜ್ಯ ಇದ್ದಿದ್ದೇ ಹಂಪಿಲಿ ಫಸ್ಟು. ಸೊ ಅಲ್ಲಿ ವಾಲಿ ಕೀಲ ಕೂಡ ಇದೆ. ದುರ್ಗಾದೇವಿ ದೇವಸ್ಥಾನದ ಹಿಂಭಾಗದಲ್ಲಿ ವಾಲಿ ಕೋಟೆ ಕೂಡ ಈಗಲೂ ಇದೆ. ಇಲ್ಲಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಮುಂದ್ಗಡೆ ಸ್ಟೆಪ್ಸ್ ಇರುತ್ತೆ, ಗಾಡಿಗಳೆಲ್ಲ ಹೋಗ್ತವೆ. ಓ ಹೌದಾ, ಅಲ್ಲಿಂದ ಮೆಟ್ಲು ಹಿಡಿದೆ. ನಮ್ಮವ್ವ ನನ್ನ ತಾಯಿ ಎಲ್ಲಿ ಬಂದದ ಅವಡ. ನಾನು ಎತ್ಕೊಳ್ಳೆ, ನನ್ನ ಎತ್ಕೊಳ್ಳೋದ್ರ ಬೇಸಾಗೈತಿ. ನೀರು ಕುಡಿತೀಯಾ? ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 50 ಮೆಟ್ಲಿದೆ ಅಷ್ಟೇ, ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಫಾಸ್ಟ್ ಫಾರ್ವರ್ಡಿಗೆ ಹಾಕಿದ್ದೀನಿ. ಸೊ ಲೆಂತಿ ಆಗುತ್ತೆ, ನೋಡೋಕ್ಕೂ ಸ್ವಲ್ಪ ಬೋರ್ ಆಗ್ಬೋದು ಅಂತ ಹೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರಿಗೂ ಶೇರ್ ಮಾಡಿ. ದುರ್ಗಾ ಕೋಟೆ, ದುರ್ಗಾದೇವಿ ತುಂಬಾ ಪವರ್ಫುಲ್ಲು.
ಈ ನಾವಿಲ್ಲಿ ಏನೇ ಅಂದ್ಕೊಂಡು ಕಾಯಿ ಕಟ್ಟಿದ್ರೂ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ಅದು ಕಾರ್ಯಸಿದ್ಧಿ ಆಗುತ್ತೆ. ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ. ತುಂಬ ಜನ ಬರ್ತಾರೆ. ಶುಕ್ರವಾರ ಮಂಗಳವಾರ ಅಂತ ತುಂಬ ಜನ ಇರ್ತಾರೆ. ಸೊ ನಮ್ಮ ಅಪ್ಪಾಜಿ ದೀಪ ತಗೊಂಡು ದೀಪ ಹಚ್ತಾ ಇದ್ದಾರೆ. ಇದು ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಮುಂಚೆ ಎಲ್ಲ ಕೇಳಿದ್ದೆ ಬಟ್ ಬಂದಿರಲಿಲ್ಲ. ಸೊ ಇವಾಗ ಕಾಲ ಕೂಡಿ ಬಂದಿದ್ದೀನಿ ತಾಯಿ ದರ್ಶನ ಮಾಡೋಕ್ಕೆ. ಆ್ಯಂಡ್ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಯಾರ್ಯಾರು ಇಲ್ಲಿಗೆ ಬರೋಕ್ಕಾಗಿಲ್ವೋ ಈ ವಿಡಿಯೋ ಮುಖಾಂತರ ತಾಯಿ ದರ್ಶನವನ್ನು ಪಡೆದುಕೊಳ್ಳಿ. ಈ ದೇವಸ್ಥಾನದ ಹಿಂದುಗಡೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಇದ್ದಾರೆ. ಸೊ ಅವ್ರ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನನ್ನ ಮಗಳಂದ್ರು ತುಂಬಾ ದೈವ ಭಕ್ತೆ. ದೇವ್ರು ಕಾಣಂಗಿಲ್ಲ, ಬರೀ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಸೊ ದುರ್ಗಾದೇವಿ ದೇವಸ್ಥಾನನ ನೋಡಿಕೊಂಡು ಒಂದು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಪಂಪ ಸರೋವರ ಅಂತಿದೆ. ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಸೊ ಇದು ಪಂಪ ಸರೋವರದಲ್ಲಿ ಏನಪ್ಪ ವಿಶೇಷ ಅಂದರೆ, ಬ್ರಹ್ಮನಿಂದ 4 ಸರೋವರಗಳು ಸೃಷ್ಟಿಯಾಗಿದೆ. ಅದರಲ್ಲಿ ಈ ಪಂಪ ಸರೋವರ ಕೂಡ ಒಂದಾಗಿದೆ. ಸೊ ಇದನ್ನು ನೋಡೋದಕ್ಕೆ ಒಂದು ಏನು ಹೇಳ್ತೀವಿ, ಪುಣ್ಯ ಭಾಗ್ಯ ಬೇಕು. ಆ್ಯಂಡ್ ಈ ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಯಾವಾಗಲೂ ಈ ನೀರು ತುಂಬಿರುತ್ತೆ. ಇಲ್ಲಿ ಮೊಸಳೆಗಳಿದೆ ಅಂಥೇಳಿ ಬೋರ್ಡ್ ಹಾಕಿದ್ರು. ಸೊ ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದುಬಿಟ್ಟೆ ನಾನು. ಬ್ರಹ್ಮನಿಂದ ಸೃಷ್ಟಿಸಲಾದ 4 ಸರೋವರಗಳು. ಮೊದಲನೇದು ಮಾನಸ ಸರೋವರ, ಬಿಂದು ಸರೋವರ, ನಾರಾಯಣ ಸರೋವರ, ಕೊನೆಯದಾಗಿ ಪಂಪ ಸರೋವರ. ಇವಾಗ ನೀವು ನೋಡ್ತಾ ಇರೋದು ಕೂಡ ಪಂಪ ಸರೋವರ. ಸಾಕು 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 ಸಾಕ್ಬಿಡು. ಯಪ್ಪ ಪರಮಾತ್ಮ ಕಾಪಾಡಪ್ಪ, ಪರಮಾತ್ಮ ಕಾಪಾಡ. ಶ್ರೀಹರಿ, ನಾವು ಪಾವನವಾಗಿ ಹೆಂಗಿದೆ ರಜ? ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ಫೋಟೋ ತೆಗಿವ. ಬಿದ್ದಿತ್ತಿದು. ಯವ್ವ ಸುಮ್ಮನೆ ನೀನು ಹಾರಾಡೋದಲ್ಲ ಇದು ಜಾಗ, ಅರ್ಥ ಆಯ್ತಾ? ನನಗೆ ಇಕ್ಕಿ ನೋಡು, ಮುಟ್ಲೆ ಬೇಡ ಅಂತ ಮುಟ್ಟಾಳೆ. ಮುಸಳೆ ಬಂದ್ಬಿಟ್ರೆ ಫೋಟೋ ತೆಗಿಯವ. ನಾನು ಎದ್ನೋ ಬಿದ್ನ ಅಂತ ಒಳಬಿಡ್ತೀನಿ. ನನ್ನ ಜೀವದ ಮೇಲೆ ಎಷ್ಟು ಭಯ ಆಯ್ತು ನನಗೆ. ಪಂಪ ಸರೋವರ ನೋಡಿಕೊಂಡು ಒಂದು 2-3 ಕಿಲೋಮೀಟರ್ ಮುಂದೆ ಬಂದರೆ ನಮಗೆ ಸಿಗೋದೆ ನಮ್ಮ ಬಾಸು, ನಮ್ಮ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಹುಟ್ಟಿರ್ತಕ್ಕಂಥ ಸ್ಥಳ. ಅದು ನಮ್ಮ ಕರ್ನಾಟಕದಲ್ಲಿ. ಆಂಜನೇಯ ಸ್ವಾಮಿ ನಮ್ಮ ಕನ್ನಡಿಗರು ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಇಲ್ಲೊಂದು ಬರೀ ಆಂಜನೇಯ ಹುಟ್ಟಿರ್ತಕ್ಕಂಥ ಸ್ಥಳ, ಪವಿತ್ರವಾದಂಥ ಸ್ಥಳ. ಜೊತೆಗೆ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಕತೆ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಂಜನೇಯ ಸ್ವಾಮಿಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ. ಆ ಕಡೆ ಈ ಕಡೆ ನೋಡ್ತಾರೆ, ಏನೂ ಅವರಿಗೆ ಹಣ್ಣು ಹಂಪಲು ಏನೂ ಸಿಕ್ಕಿರೋದಿಲ್ಲ. ಸೊ ಮೇಲ್ಗಡೆ ನೋಡುವಾಗ ಸೂರ್ಯನ ಒಂದು ಹಣ್ಣು ಅಂತ ತಿಳಿದು ಹಾರ್ತಾನೆ. ಭೂಮಿಯಿಂದ ಆಕಾಶಕ್ಕೆ ಹಾರಿ ಸೂರ್ಯನನ್ನು ನುಂಗ್ಬಿಡ್ತಾನೆ, ತನ್ನ ಬಾಯಿಯೊಳಗಡೆ ಇಟ್ಕೋತಾನೆ ಹಣ್ಣು ಅಂತ ತಿಳಿದು. ಸೊ ಹಾರಿರ್ತಕ್ಕಂಥ, ಭೂಮಿಯಿಂದ ಆಕಾಶಕ್ಕೆ ಹಾರಿರ್ತಕ್ಕಂಥ ಒಂದು ಸ್ಥಳ ಕೂಡ ಅಂಜನಾದ್ರಿ ಬೆಟ್ಟ ಆಗಿದೆ. ಆಂಜನೇಯ ಸ್ವಾಮಿಯ ತಂದೆ ಹೆಸರು ಕೇಸರಿ, ತಾಯಿ ಹೆಸರು ಅಂಜನಾದೇವಿ. ಅದಕ್ಕಾಗಿ ಅಂಜನಿ ಪುತ್ರ ಅಂತ ಕರೀತಾರೆ, ವಾಯುಪುತ್ರ ಅಂತ ಕರೀತಾರೆ, ಕೇಸರಿ ನಂದನ ಅಂತ ಕರೀತಾರೆ. ಹೀಗೆ ಹಲವಾರು ಹೆಸರುಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯನ್ನು ಜಪಿಸ್ತಾರೆ. ಅಲ್ಲೋಡು ಕೋತಿ ಜ್ಯೂಸ್ ಕುಡಿತೈತಿ. ಅಲ್ಲ
ಸೊ ಶ್ರೀರಾಮನ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದರು. ಸೊ ಇದು ಹೊಸ್ದಾಗಿ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಮುಂಚೆ ನಾವು ಬಂದಾಗ ಇದಿರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ. ನಾವು ನಡ್ಕೊಂಡು ಬೆಟ್ಟ ಹತ್ಕೊಂಡು ಹೋಗಬೇಕು. ಬೆಟ್ಟ ಹತ್ತಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಸಿಲು ಕೂಡ ಆಗೋದಿಲ್ಲ. ಮೇಲ್ಗಡೆ ಶೀಟೆಲ್ಲ ಹಾಕಿ ಕವರ್ ಮಾಡಿದ್ದಾರೆ. ಸೊ ಇವಾಗ ಬೆಟ್ಟ ಹತ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂಗಾರಿ ಆಂಜನೇಯದ್ರ ಬೆಟ್ಟ ಹತ್ತೀರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಂಗೆ ಅಲ್ಲೇ ಆಗು, ಹಂಗೆ ಸೈಡಿಗೆ ಬಾ. ಅಲ್ಲ ಬಾ ಬಾ ಬಾ, ಇಲ್ಲಿ ಬಾ. ಮೆಟ್ಲಿದಾವ, ಯಾಕೆ ತ್ರಾಸ್ ತಗೊಂಡು ಹತ್ತೀರಿ? ಎಷ್ಟಾಗ್ಯಾವ ಈ ಮೆಟ್ಲು? ಇನ್ನೂ 100 ಕೂಡ ಆಗಿಲ್ಲ. ಆಯ್ತಾ? ಹಾಗಾದ್ರೆ ನಡಿ ಮುಂದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಆಂಜನೇಯ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅನ್ನ. ಅನ್ನ जय श्री राम, जय बजरंगबली, जय बजरंगबली. ಮೆಲ್ಲ 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 ಹತ್ತು ನಡಿ ಮುಂದೆ. ಹತ್ತು. ಆಂಜನೇಯ ಶಕ್ತಿ ಕೊಡ್ತಾರೆ. ಇಲ್ಲತ್ತೆ जय बजरंगबली. ಅಪ್ಪಾಜಿ ಅವಳು ಎಲ್ಲ ಹತ್ತೋಳೆ. ಕೋತಿ ಬರ್ತದೆ ಬಾರ ಮೇಲೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೇಳಿ ಜೈ ಶ್ರೀರಾಮ್. जय श्री राम, जय श्री राम, जय श्री राम, ಜೈ ಶ್ರೀರಾಮ್. ನೀರನ್ನು ಜೋರಿಗೆ ಅನ್ನು. ಅವರೆಲ್ಲ ಮುಂದೆ ನಮ್ಮರ. ಹಿಂದೆ ಹೋಗ್ಬಿಟ್ರು ನೋಡ. ಜೈ ಶ್ರೀರಾಮ್. ಹತ್ತು ಸ್ಮೃತಿ ಜೈ ಶ್ರೀರಾಮ್. ನಂಗೆ ಜೋರಾಗಿ ಅನ್ಬೇಕು. ಇಲ್ಲಿ 200 ಮೆಟ್ಲಿಗೆ ನಡೆದಿದೆ. ಹಾಂ 200 ಕಂಪ್ಲೀಟ್. ಇನ್ನು 300 ಅದಾವ ಹಂಗಾರೆ. ಹಾಂ 375. ನಡಿ. ಮೇಲ್ಗಡೆ ಟಾಪ್ ವ್ಯೂವಿನ ನೋಡ್ತಾ ಇದ್ದರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ. ತುಂಗಭದ್ರಾ ನದಿ, ಕಲ್ಲು ಬಂಡೆಗಳಿರೋ ದೊಡ್ಡ ದೊಡ್ಡ ಬೆಟ್ಟಗಳು, ಅದರಲ್ಲಿ ಗ್ರೀನ್ ಹಸಿರಿರ್ತಕ್ಕಂಥ ಹೊಲ ಗದ್ದೆ, ತೆಂಗಿನ ತೋಟ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹತ್ತದೆ ಅಜ್ಜಿ. ಸೊ ದೊಡ್ಡ ಟಾಸ್ಕ್ ಏನಂದರೆ ಬೆಟ್ಟ ಹತ್ತೋದಕ್ಕೆ ಒಬ್ಬರೇ ಆದರೆ ತುಂಬಾ ಕಷ್ಟಪಡಬೇಕು. ಅದರಲ್ಲಿ ಮಕ್ಕಳು ಮರಿ ಎತ್ಕೊಂಡು ಬೆಟ್ಟ ಹತ್ತೋದಿದೆಯಲ್ಲ, ಡಬಲ್ ಟಾಸ್ಕು. ತುಂಬಾ ಟಯರ್ಡ್ ಆಗೋಗಿತ್ತು. ಪಾಪ ಚಿಕ್ಕ ಮಕ್ಕಳು ಅಲ್ವಾ, ಎಷ್ಟೊಂದು ಅಂತ ನಡೀತಾರೆ. ಸ್ವಲ್ಪ ಎತ್ಕೊತಾ ಇದ್ದೆ. ಸ್ವಲ್ಪ ಮೆಟ್ಲು ಹತ್ತೋರು ಪಾಪ ಅವರು ಕೂಡ ಬೆಟ್ಟ ಹತ್ತಿದ್ರು. ನನಗೆ ಅದೇ ಖುಷಿ ಆಯಿತು, ಅವ್ರು ಚಿಕ್ಕವರಾದರೂ ಕೂಡ ಹತ್ತಿದ್ರಲ್ಲ ಅಂತ. ನೋಡು ಇನ್ನು 100 ಮೆಟ್ಲದಾವ. ಮಹಾಲಕ್ಷ್ಮಿ ಅಂತ ಸುಸ್ತಾಯ್ತೇನ್ರಪ್ಪ? ಸುಸ್ತಾಯ್ತಾ? ಕಣ್ಣ ಆಂಜನೇಯ
ಏನೋ ಅಲ್ಲಿದೆ ಜೈ ಶ್ರೀರಾಮ್. ಗುಡ್ಡದ ಮಧ್ಯೆ ಬಿಸಿಲಿಗೂ ಬೆಟ್ಟ ಹತ್ತುತ್ತಾ ಇರೋದಕ್ಕೂ ಬೆವರು ಜೈ ಕಿತ್ಕೊಂಡು ಬರ್ತಾ ಶ್ರೀರಾಮ್. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ತುಂಬಾ ಸುಸ್ತಾಗ್ತಾಯಿತ್ತು, ತುಂಬ ಬಿಸಿಲಿತ್ತು. ಸೊ ಆಗ್ತಿರ್ಲಿಲ್ಲ ಬೆಟ್ಟ ಹತ್ತಕ್ಕೆ. ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ತೊಗೊತಾ ಬೆಟ್ಟ ಹತ್ತುತ್ತಾ ಇದ್ವಿ. ಪಾಪ ನಮ್ಮ ಅಮ್ಮಂಗೆ ಸುಸ್ತಾಗ್ತಾ ಇದ್ರೂ ಪಾಪ ಏನೂ ಹೇಳ್ಕೊತಾ ಇರಲಿಲ್ಲ, ಸುಮ್ಮನೆ ನಮ್ಮ ಜೊತೆ ಬರೋರು. ತಗೊಳ, ಇಲ್ಲ. ಈ ಥರ. ಆ್ಯಕ್ಚುಲಿ ವಿಜಯ್ ವಿಠಲ ದೇವಸ್ಥಾನ ಕಲ್ಲಿಂದ್ರ ಅಲ್ಲೇ ಇರೋದು, ಬಟ್ ಕಾಣಾಗಿಲ್ಲ ಮೊಬೈಲ್ನಾಗ. ಗಂಡಿ ಅಡಿಗೆ ಹೋಗ್ಬೇಕು ಕೊಡಿ. ಬಡಿಸ್ಕೊಂಡಿವಿ, ಬಡ್ಕೊಂಡು ಹೋಗ್ಬೇಕು ಸ್ವಲ್ಪ. ಸಿಟಿ ರಜಾ ಹೆಂಗದ? ಚೆನ್ನಾಗದ? ಬಗ್ಗಿ ಹೋಗ್ಬೇಕು, ತಿಂಡಿ ಬಡಿಸ್ಕೊಂಡಿವಿ. ಬಡಿಸಿತ್ತು ಬೇ ಮೇಲೆ ಪಟ್ಟಂತ ಬಡಿಸ್ಬಿಟ್ಟು ಅದು ಬಂದ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಹೊತ್ತಿಲ್ಲ. 575 steps completed. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ 1 ತಾಸು ತೊಗೊಂಡ್ವಿ ನಾವು ಬೆಟ್ಟ ಹತ್ತಕ್ಕೆ. ಕಂಪ್ಲೀಟ್ ಮಾಡಿದ್ವಿ ಬೆಟ್ಟ ಹತ್ತಿ. ಇವತ್ತು ಸಂಡೇ ಆಗಿದ್ರೂ ತುಂಬ ಜನ ಇತ್ತು. ವೀಕೆಂಡ್ ಹಾಲಿಡೇಸ್ ಇದೆ ಅಂತ ಬಂದಿದ್ದರು ಅನಿಸುತ್ತೆ. ಹೊರಗಡೆಯಿಂದ ತುಂಬ ಜನನೇ ಬಂದಿದ್ದರು. ಸ್ಯಾಟರ್ಡೇ ಅಂತೂ ಜಾತ್ರೆ ಇದ್ದಂಗೆ ಇರುತ್ತೆ. ಎವ್ರಿ ಸ್ಯಾಟರ್ಡೇನೂ ಜಾತ್ರೆ ಇದ್ದಂಗೆ ಇರುತ್ತೆ ಇಲ್ಲಿ ಅಂಜನಾದ್ರಿ ಬೆಟ್ಟ. ಸೊ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬರಬೇಕು ಅಂದರೆ ಬೆಳಗ್ಗೆ ಬೇಗನೆ ಬಂದು ಬೆಟ್ಟ ಹತ್ತಿ ದರ್ಶನನ ತಗೊಂಡ್ರೆ ಒಳ್ಳೆಯದು. ಸೊ ಬಿಸಿಲಲ್ಲಿ ಬೆಟ್ಟ ಹತ್ತಬೇಕು ಅಂದರೆ ಸೊ ನಾವು ಪೇಚಾಡಿದ್ವಲ್ಲ, ಸೊ ಅದೇ ಥರ ಪೇಚಾಡಬೇಕಾಗುತ್ತೆ. 2 ಲೀಟ್ರ್ ಬಾಟ್ಲಿ ನೀರು ಖಾಲಿ ಆಯಿತು ನಮ್ಮೆಲ್ಲರಿಗೂ. ಸೊ ತುಂಬ ಟಯರ್ಡ್ ಆಗುತ್ತೆ, ಬಿಸಿಲು ತುಂಬಾ ಇರುತ್ತೆ, ಕಲ್ಲು ಬಂಡೆಗಳೆಲ್ಲ ಕಾದ್ಬಿಟ್ಟಿರುತ್ತೆ. ಒಂದು 100 ಮೆಟ್ಲು ಹತ್ತತ್ತಿಗೆ ಸುಸ್ತಾಗೋಯ್ತು. ಸೊ ಹಾಗಾಗಿ ನೀವು ಬರೋ ಹಾಗಿದ್ದರೆ, ಬೆಟ್ಟ ಹತ್ತೋ ಹಾಗಿದ್ದರೆ ಬೆಳಗ್ಗೆನೇ ಬೇಗನೆ ಬಂದು ಬೆಟ್ಟ ಹತ್ತಿ. ಸೊ ಫೈನಲಿ ಆಂಜನೇಯನ ದರ್ಶನ ತಗೊಂಡ್ವಿ, ಹಾಗೆ ಅಂಜನಾ ದೇವಿಯವ್ರ ದರ್ಶನ ತಗೊಂಡು ಬರ್ತಾಯಿದ್ದೀವಿ. ಸೊ ನಾವು ಹೋಗಿದ್ದ ಟೈಮ್ಗೆ ಪ್ರಸಾದ ನಡೀತಾ ಇತ್ತು. ಅರೌಂಡ್ ನಾವು 2 o'clock ಏನೋ ನಾವು ಹೋಗಿದ್ದು ಬೆಟ್ಟ ಹತ್ತಿದ್ದು ಮೇಲೆ. ಊಟ ಪ್ರಸಾದ ನಡೀತಾ ಇತ್ತು, ಬಿಸಿಬೇಳೆಭಾತ್ ಕೊಟ್ಟಿದ್ದರು. ಸೊ ಅಲ್ಲಿ ಪ್ರಸಾದ ಮಾಡಿಕೊಂಡು ಬೆಟ್ಟ ಇಳಿಯುತ್ತಾ ಇದ್ದೀವಿ.
ಎರಡು ದಾರಿ ಇದೆ. ಒಂದು ಮೇನ್ ರೋಡಿಂದ ಇವಾಗೇನು ಹತ್ಕೊಂಬಂದ್ವಲ್ಲ ಅದೊಂದು, ಹಿಂದ್ಗಡೆಯಿಂದ ಬೆಟ್ಟದ ಹಿಂದ್ಗಡೆಯಿಂದ ಒಂದು ದಾರಿ ಇದೆ. ಎರಡರಲ್ಲಿ ಯಾವುದ್ರಲ್ಲಿ ಬೇಕಾದ್ರೆ. ಸೊ ಹಾಗೆ ನೋಡಿಕೊಂಡು ಮುಂದೆ ಬರ್ತಾ ಇದ್ವಿ. ಅಲ್ಲಿ ಭಜನೆ ಮಾಡ್ತಿದ್ರು ಅಂತ ಅನಿಸುತ್ತೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅಂಜನಾದ್ರಿ ಬೆಟ್ಟಕ್ಕೆ ಹತ್ತಕ್ಕೆ 2 ದಾರಿಗಳಿದೆ. ಫಸ್ಟ್ನೇದು ಮೇನ್ ರೋಡಿಂದ, ಅಲ್ಲಿ 555 ಸ್ಟೆಪ್ಸು. ಇದು ಹಿಂದ್ಗಡೆ, ಬೆಟ್ಟದ ಹಿಂದ್ಗಡೆಯಿಂದ ದಾರಿ ಇಳಿತೆ. ನೋಡಲ್ಲಿ ನೆರಳಲ್ಲಿ ಹೆಂಗೆ ಕಾಣ್ತಿದ್ದೀವಿ ನಾವಿಬ್ಬರು. ನಾವೊಬ್ಬರೇ ಬೆಟ್ಟ ಹತ್ತೋದಕ್ಕೂ ಏನಮ್ಮ ನಾವೊಬ್ಬರೇ ಬೆಟ್ಟ ಹತ್ತೋದಕ್ಕೂ, ಮಕ್ಕಳನ್ನ ಕಂಕ್ಳಲ್ಲಿ ಕೂರಿಸ್ಕೊಂಡ್ಬಿಟ್ಟು ಬೆಟ್ಟ ಹತ್ತೋದಕ್ಕೂ ಡಬಲ್ ಟಾಸ್ಕ್. ನೀನೇ ತೆಗಿಬೇಕಂತೆ. ಜೈ ಶ್ರೀರಾಮ್ ಮೂಲ ದಾರಿ ಇದು. ಅಲ್ಲಡ್ರ ಬಜ್ಜಿಕ್ಕಿನ ಇಲ್ಲ ಕುಂದ್ರಿಸ್ಕೊಂಡು ಕುಂದ್ರು ಒಳ್ಳು ಸುದ್ದ. ಇಲ್ಲಿ ಏನ್ ಬರ್ದಿ? 75 steps. 325 ಏನಂತ ಬರ್ದಾರ? ನೀನೇ ಬರ್ದಿಯ? ಅಲ್ಲಿ ಬಿಸಿಬೇಳೆ ಬಾತು, ಇಲ್ಲಿ ಬಿಸ್ಕೆಟ್ ಬರೇಕತ್ತಿ ನೋಡಿ. ಬರ್ದಿವಾ? ಹೋಗಣ್ರ ಏನು ಉಪ್ಪು ಕೊಮ್ಮು ಕೆಮ್ಮಲ್ಲ, ನೆಗಡಿ. ಹೌದಾ? ನಮ್ಮ ಸಿಕ್ಕಾಪಟ್ಟೆ ಹತ್ರ. ಸೊ ಅಂಜನಾದ್ರಿ ಬೆಟ್ಟ ನೋಡಿಕೊಂಡು ಇನ್ನೂ ಟೈಮ್ ಇತ್ತು ಅಂತೇಳಿ ಆನ್ ದ ವೇ ಹುಲ್ಗಿ ಮೇಲಿಂದ ಬರ್ತಾಯಿದ್ದೀವಿ. ಹೋಗ್ತಾ ಹಂಪಿ ಮೇಲೆ ಹೋದ್ವಿ, ಆನೆಗುಂದಿ ಮೇಲೆ ಬರ್ತಾ ಹುಲ್ಗಿ ಮೇಲೆ ಬಂದ್ವಿ. ಸೊ ಇಲ್ಲಿ 5 ಕಲ್ಲುಗಳಿವೆ. ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಅಂದ್ಕೊಂಡು ಆ ಕಲ್ಲು ಹೂವಿನಂಗೆ ಎದ್ದರೆ ಆ ಕೆಲಸ ಆಗುತ್ತೆ ಅಂತ ಅರ್ಥ. ನಾವು ಎಷ್ಟೇ ಶಕ್ತಿ ಹಾಕಿ ಎತ್ತಕ್ಕೆ ಹೋದರೂ ಆ ಕಲ್ಲು ಒಟ್ಟು ಮಿಸ್ಕಾಡಂಗಿಲ್ಲ. ಸೊ ಅಷ್ಟು ಪವರ್ಫುಲ್ ಇದೆ ದೇವಸ್ಥಾನ. ಸೊ ನಾನು ಅದನ್ನು ನಂಬ್ತೀನಿ. ಸೊ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಂದ್ಕೊಂಡಿದ್ದು ಎದ್ದೊಳ್ತು ಮೇಲೆ, ಬೇಗ ಆರಾಮಾಗಿ ಎದ್ದೊಳ್ತು. ಬಟ್ ಈ ಟೈಮ್ ಏನು ಅಂದ್ಕೊಂಡೆ ಅದು ಆಗಲ್ಲ ಅಂತ ಬಂತು. ಎಷ್ಟು ಟ್ರೈ ಮಾಡಿದ್ರೂ ಅದು ಮೇಲೆ ಎದ್ದೇಳ್ತಾನೆ ಇರಲಿಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿದರೆ ನನಗೆ ನೆಕ್ಸ್ಟು ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋ ಒಟ್ಟಿಗೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.